ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. ಮತ್ತಾಯ 11ನೇ ಅಧ್ಯಾಯದ 28ನೇ ವಾಕ್ಯ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಮ್ಮ ಜೀವಿತದಲ್ಲಿ ನಾವು ಎಷ್ಟೇ ಹೊತ್ತು ನಿದ್ದೆ ಮಾಡಬಹುದು, ಎಷ್ಟೇ ಪ್ರದೇಶಗಳಿಗೆ ನಾವು ಸುತ್ತಾಡಬಹುದು, ವಿಶ್ರಾಂತಿಯನ್ನ ಹುಡುಕಿಕೊಂಡು ಬೇರೆ ಬೇರೆ ಕಡೆಗೆ ನಾವು ಅಲೆದಾಡುತ್ತಿರಬಹುದು. ಆದರೆ ಈ ಲೋಕದಲ್ಲಿ ವಿಶ್ರಾಂತಿಯನ್ನ ಕೊಡುವಂತಹ ಯಾವುದೇ ಒಂದು ಸ್ಥಳವೂ ಕೂಡ ಇಲ್ಲ ಪ್ರಿಯರೇ. ನಮಗೆ ಸತ್ಯವಾಗಿರುವಂತಹ, ನಿಜವಾಗಿರುವಂತಹ ವಿಶ್ರಾಂತಿ ನಾವು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕಾದರೆ ಅದು ನಮ್ಮ ಕರ್ತನಾಗಿರುವಂತಹ ಯೇಸುವಿನಲ್ಲಿಯೇ. ಆ ಯೇಸು ಸ್ವಾಮಿ ದಿನ ಹೇಳ್ತಿದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ಎಂಬುದಾಗಿ. ಈ ದಿನ ನೀವು ತುಂಬಾ ಸುಸ್ತಾಗಿ ವಿಶ್ರಾಂತಿ ಇಲ್ಲದಂತೆ ಸ್ಥಳಗಳಿಗೆ, ಬೇರೆ ಬೇರೆ ಸ್ಥಳಗಳಲ್ಲಿ ಅಲಿಯುತ್ತಿದ್ದರೂ ಕೂಡ ನಿಮಗೆ ಒಂದು ವಿಶ್ರಾಂತಿ ಕೊಡುವಂತಹ ಸ್ಥಳ ಇದೆ ಎನ್ನುವುದಕ್ಕಾಗಿ ಈ ದಿನದಲ್ಲಿ ಈ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಿಮ್ಮ ವಿಶ್ರಾಂತಿಗಾಗಿ ಯೇಸುವಿನ ಬಳಿಗೆ ಬನ್ನಿರಿ. ಯೇಸು ನಿಮಗೆ ಖಂಡಿತವಾಗಿಯೂ ನಿಮಗೆ ಬೇಕಾಗಿರುವಂತಹ ವಿಶ್ರಾಂತಿಯನ್ನು ಕೊಡುತ್ತಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಇಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನಿಮಗೆ ವಿಶ್ರಾಂತಿಯನ್ನ ಕೊಡುವೆನೆಂಬುದಾಗಿ ಹೇಳಿದ್ದೀರಿ ಕರ್ತನೆ. ಈ ನಿಮ್ಮ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ, ಯಾರೆಲ್ಲ ಕರ್ತನೆ ತಮ್ಮ ಜೀವಿತದಲ್ಲಿ ಬೇಸತ್ತು ಸುಸ್ತಾಗಿ ಸ್ವಾಮಿ ಇನ್ನು ಮುಂದೆ ಕರ್ತನೆ ಯಾವ ಒಂದು ಬಲದಿಂದ, ಯಾವ ಒಂದು ಶಕ್ತಿಯಿಂದ ನಾನು ಏನನ್ನಾದ್ರೂ ಮಾಡಬಹುದು ಎಂಬುದಾಗಿ ಕುಳಿತಿರುವಾಗ ಕರ್ತನೆ ನೀನವರಿಗೆ ಬೇಕಾಗಿರುವಂತಹ ವಿಶ್ರಾಂತಿಯನ್ನ ಕೊಟ್ಟವರಾಗಿ ಹೊಸ ಬಲದಿಂದ ತುಂಬಿಸಿ ಅವರನ್ನ ಎಬ್ಬಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್.